ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ ಅಂತ. ಲೆಸ್ ದೆನ್ 3 days. ಹೌದು. ಮೌಂಟ್ ಅಂದ್ರೆ ಸರ್ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ 25 to 30 years. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ರೂಫಿಂಗ್ ಇನ್ಫಾರ್ಮೇಶನ್ ಜೊತೆ. ರೂಫಿಂಗ್ ಅಂತ ಬಂದಾಗ ನಮ್ಮಲ್ಲಿ ಎಲ್ಲರಿಗೂ ಬರುವಂಥದ್ದು, ಓಕೆ, ಓವರ್ ಆಲ್ ಇಂಡಿಯಾದಲ್ಲೇ ಬರುವಂಥದ್ದು ಒಂದು ಸೀಟು, ಮನೆಗೆ ಸೀಟ್ ಹಾಕುವಂಥದ್ದು ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಇವಾಗ ಬರ್ತಾ ಏನಾಗ್ತಿದೆ ಅಂತಂದರೆ ಆ ಯೋಚನೆ ಚೇಂಜ್ ಆಗ್ತಾಯಿದೆ, ಟ್ರೆಂಡ್ ಚೇಂಜ್ ಆಗ್ತಾಯಿದೆ ಅಂತ ಹೇಳ್ಬೋದು. ಅದುವೇ ಪಬ್ ಶೀಟ್ಗಳು. ಇವನ್ ನಮ್ಮನೇಲೂ ಊರಲ್ಲಿ ಪಬ್ ಶೀಟೇ ಹಾಕಿದ್ದಾರೆ. ನಿಮ್ಮಲ್ಲೂ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ, ಈ ಸತಿ ಶೀಟ್ ಹಾಕೋ ಬದಲು ನಮ್ಮ ಮನೇಲಿ ಯಾಕೊಂದು ಪಬ್ ಶೀಟ್ ಹಾಕಬಾರ್ದು, ತುಂಬ ಬೆನಿಫಿಟ್ ಇದೆ ಅಂತ ಕೇಳಿದ್ದೀವಿ ಅಂತ ನೀವು ಹೇಳ್ತಾ ಇರ್ತೀರ. ಆ್ಯಂಡ್ ನಾನು ಕೂಡ ತುಂಬ ಸಲ ವಿಡಿಯೋ ಕೂಡ ಮಾಡಿದ್ದೀನಿ, ಮಾಮೂಲಿ ಶೀಟ್ಗೆ ಪಬ್ ಶೀಟ್ಗೆ ಡಿಫ್ರೆನ್ಸನ್ನು ಹೇಳಿದ್ದೀನಿ. ಸೊ ಇಲ್ಲಿ ಪಬ್ ಶೀಟ್ ಅಂತ ಬಂದಾಗ ಮೇನ್ ಆಗಿ ಬರುವಂಥದ್ದು ಕ್ವಾಲಿಟಿ. ನೋಡಿ, ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿ ಯಾವುದೂ ಗೊತ್ತಿಲ್ಲದಿರೋ ಕಮ್ಮಿ ರೇಟಿಗೆಲ್ಲ ಸಿಗುತ್ತೆ ಅಂತ ತಂದು ಹಾಕ್ಕೊಂಡು ನಾಳೆ ದಿನ ಅದು ಸ್ಕ್ರೂ ಮಾಡಿರ್ತೀವಿ, ಅದರಿಂದ ಲೀಕೇಜ್ ಆಗುವಂಥದ್ದು, ಒಳಗಡೆ ಏನು ಪಪ್ ಯೂಸ್ ಮಾಡಿರ್ತೀವಿ ಅದು ಲೈಕ್ ಹಾಳಾಗುವಂಥದ್ದು, ಇವೆಲ್ಲ ಸಮಸ್ಯೆಗಳನ್ನು ಅನುಭವಿಸೋ ಬದಲು ಒಂದು ಒಳ್ಳೆ ಪಪ್ ಕ್ವಾಲಿಟಿ ಇರುವಂಥ ಪಬ್ ಪ್ಯಾನಲನ್ನು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಸೊ ನಮ್ಮ ವೀಕ್ಷಕರಿಗೋಸ್ಕರ ನಾನು ಕೂಡ ಇದನ್ನೇ ಸರ್ಚ್ ಮಾಡ್ತಾ, ಜೊತೆಯಲ್ಲಿ ಕರ್ನಾಟಕದಲ್ಲಿ ಮೇಕ್ ಇನ್ ಕರ್ನಾಟಕ ಇರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಮೌಂಟ್ ರೂಫಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್, ಹೌದು ವೀಕ್ಷಕರೇ, ಇವರು ಎಲ್ಲ ರೀತಿಯ ಪಬ್ ಶೀಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಪಾಲಿಕಾರ್ಬೊನೇಟ್ ಶೀಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, PV ಸ್ಟ್ರಕ್ಚರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಭಾರತದ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂತಂದರೆ ಸುಳ್ಳಲ್ಲ ವೀಕ್ಷಕರೇ. ಅಷ್ಟೇ ಅಲ್ಲದೆ ಇವರು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದಾರಂತೆ. ಆ್ಯಂಡ್ ಇದ್ರ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆ ಮೌಂಟ್ ಕಡೆಯಿಂದ ವೇಣು ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಮೌಂಟ್ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಒಂದು ಕಂಪನಿ ಇಂಟ್ರೊಡಕ್ಷನ್ ಕೊಡಿ ಸರ್. ಲೈಕ್ ಯಾವಾಗಿಂದ ಈ ಇಂಡಸ್ಟ್ರಿ ನೀವು ಸ್ಟಾರ್ಟ್ ಆಗಿರುವಂಥದ್ದು, ಎಲ್ಲೆಲ್ಲೆಲ್ಲ ಸಪ್ಲೈ ಮಾಡ್ತೀರಾ, ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ನಮಗೆ, ನಿಮ್ಮ ಬಗ್ಗೆ ಹೇಳಿ. ಮೌಂಟ್ ಅಂದ್ರೆ ಸರ್ ಇದು 30 ವರ್ಷದ ಇತಿಹಾಸದ ಕಂಪನಿ. 30 years ಇಂದ ಈ ಕಂಪನಿ ಇದೆ. ಓಕೆ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಿಮಗೆ ಗೊತ್ತಿರೋದು ಫೈಬರ್ ಶೀಟ್ ಅಂತ ಬರುತ್ತೆ. ಫೈಬರ್ ಶೀಟ್ ಇಂದ ಸ್ಟಾರ್ಟ್ ಆಗಿದೆ. ಫೈಬರ್ ಶೀಟ್ ಆದ್ಮೇಲೆ ನೆಕ್ಸ್ಟ್ PV ಸ್ಟಾರ್ಟ್ ಮಾಡಿದ್ವಿ. PV ಇಂಜಿನಿಯರಿಂಗ್ ಬಿಲ್ಡಿಂಗ್ಸ್, ಪ್ರೀ ಫ್ಯಾಬ್ರಿಕೇಟೆಡ್ ಅಂತಾರೆ. ಓಕೆ. ಆಮೇಲೆ ನಿಮಗೆ ಗೊತ್ತಿರೋ ತರ ಕರ್ನಾಟಕದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ನಾವು. ನಿಮ್ದೇ ಫಸ್ಟ್ ಸ್ಟಾರ್ಟ್ ಮಾಡಿ. ಓಕೆ. ನಾವು ಇವಾಗ ಕರ್ನಾಟಕದಲ್ಲಿ ಟಾಪ್ 1. ಕರ್ನಾಟಕ ಅಲ್ಲ ಸರ್, ಸೌತ್ ಇಂಡಿಯಾದಲ್ಲಿ ನಮ್ಮಷ್ಟು ಲಾರ್ಜೆಸ್ಟ್ ಯಾರು ಮಾಡಲ್ಲ. ಇಲ್ಲ ಅಂತ ಹೇಳ್ತೀರಾ? ಅಷ್ಟು ನಮ್ದು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ. ಓಕೆ, ವಾಟ್ ಈಸ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ? ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನೀವು ಪ್ರತಿ ತಿಂಗಳು? ಪರ್ ಮಂತ್ ನಮ್ದು ಮೇನ್ ಸ್ಟ್ರಕ್ಚರ್ ಅಲ್ಲಿ 3000 ಮೆಟ್ರಿಕ್ ಟನ್ ಅಲ್ಲೂ ಕೆಪಾಸಿಟಿ ಇದೆ ನಮ್ದು. 3000 ಮೆಟ್ರಿಕ್ ಟನ್. ವಾಟ್ ಅಬೌಟ್ ಪಬ್ ಪ್ಯಾನಲ್ಸ್ಗಳು, ಇದೆಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ? ಪಫ್ ಪ್ಯಾನಲ್ ನಿಮ್ಗೆ ಲಾಸ್ಟ್ 2 months ಅಲ್ಲೇ ನಾವು 3 ಲಕ್ಷ ಸ್ಕ್ವೇರ್ ಮೀಟರ್ ಅಂದ್ರೆ 30 ಲಕ್ಷ ಸ್ಕ್ವೇರ್ ಫೀಟ್ ನ ಪ್ರೊಡಕ್ಷನ್ ಮಾಡಿದೀವಿ. 30 ಲಕ್ಷ ಸ್ಕ್ವೇರ್ ಫೀಟ್ ಪ್ರೊಡಕ್ಷನ್ ಮಾಡಿದೀರಾ ಪರ್ ಮಂತ್? ನೀವು ಹೈಯೆಸ್ಟ್ ಅಲ್ವಾ ಸರ್ ಇದು ಆಕ್ಚುಲಿ? ನಾವು ನೆಕ್ಸ್ಟ್ ಸಿಗೋದ್ರಲ್ಲಿ ಸರ್ ಮಲ್ಟಿ ಲೈನ್ ನಮ್ದು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇನ್ 2-3 months ಅಲ್ಲಿ ನಮ್ದು ಇನ್ನೂ ಲೈನ್ ಆಡ್ ಆಗುತ್ತೆ. ಓಕೆ, ಅದನ್ನ 10 lakhs ಮಾಡೋವರೆಗೂ ನಾವು ಏಮ್ ಇಟ್ಕೊಂಡಿದ್ದೀವಿ. ಇಲ್ಲದಿಲ್ಲ ಅಲ್ವಾ ಸರ್? ಇಷ್ಟು ಪ್ರೊಡಕ್ಷನ್ ಮಾಡಿದ್ರು ಕೂಡ ಅದಕ್ಕೆ ಬಯರ್ ಬೇಕಲ್ಲ, ಡಿಮಾಂಡ್ ಬೇಕಲ್ಲ, ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ನೀವು? ಇದನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದೀರಿ ಸರ್. ನೀವೀಗ ಯಾವ್ದೇ ತಾಲೂಕು ಹೋಗಿ ನಮ್ದು ಮೌಂಟ್ ಡಿಸ್ಟ್ರಿಬ್ಯೂಷನ್ ಇದೆ, ಸಿಗುತ್ತಾ? ಖಂಡಿತ ಸಿಗುತ್ತೆ. ಯಾವ ಡಿಸ್ಟಿಕ್ ಯಾವ ತಾಲೂಕ್. ನೆಕ್ಸ್ಟ್ ನಮ್ಮ ಫೋಕಸ್ ಹೋಬ್ಳಿ ಲೆವೆಲ್ ಆಗಿ. ಹೋಬ್ಳಿ ಸ್ಯಾಂಡ್ವಿಚ್ ಪ್ಯಾನಲ್ ಅಂದ್ರೆ ಮೌಂಟ್ ಪ್ಯಾನಲ್, ಅದೇ ಹೆಸರು ಬರಬೇಕು. ಪಫ್ ಅಂದ್ರೆ ಮೌಂಟ್, ಆ ತರ ಮಾಡ್ಬೇಕು ಅಂತ ನಮ್ದು ನೆಕ್ಸ್ಟ್ ಏಮ್ ಇರುವಂತದ್ದು. ಅದು ಇನ್ನು ತುಂಬಾ ಅಲ್ಲ ಸರ್, ನೆಕ್ಸ್ಟ್ ವಿದಿನ್ 1 year. ಸೊ ಸೌತ್ ಇಂಡಿಯಾ ಫುಲ್ ಕವರ್ ಮಾಡಿದ್ದೀರಾ ನೀವು? ಸೌತ್ ಇಂಡಿಯಾ ಅಲ್ಲ, ನಾವೀಗ ಮಸ್ಟ್ ನೀವು ಆಲ್ ಓವರ್ ಇಂಡಿಯಾ, ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತಾ ಇದೀವಿ. ಓಕೆ. ಸೊ ನೆಕ್ಸ್ಟ್ ಹೋಬಳಿ ಲೆವೆಲ್ ವರೆಗೂ ಹೋಗ್ಬೇಕು. ಹೌದು, ಮನೆಗೂ ಕೂಡ ಆಲ್ರೆಡಿ ಸರ್ ಆಲ್ರೆಡಿ ನಮ್ ರೀಚ್ ಆಗಿದೆ. ನೀವು ಯಾವ ತಾಲೂಕಲ್ಲಿ ಆಲ್ಮೋಸ್ಟ್ ತಾಲೂಕಲ್ಲ ಸರ್, ಹೋಬಳಿ ಲೆವೆಲ್ಗೂ ರೀಚ್ ಆಗಿದೀವಿ. ಆಲ್ರೆಡಿ ರೀಚ್ ಆಗಿದೀವಿ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನ ದೊಡ್ಡ ನೇಮ್ಗಳು ತಗೊಬೇಕು ಅಂದ್ರೆ ಇಂಡಸ್ಟ್ರೀಸ್ಗಳಿಗೂ ಕೂಡ ನೀವು ಸಪ್ಲೈ ಮಾಡಿರಬಹುದು. ಯಾವ್ಯಾವ ಇಂಡಸ್ಟ್ರೀಸ್ಗಳ ಸಪ್ಲೈ? ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗೂ ನಾವು ಸಪ್ಲೈ ಮಾಡಿದೀವಿ. ನೀವು ಇವಾಗ ಮೇಜರ್ ಅನ್ಗೆ ನಿಮ್ಗೆ ಗೊತ್ತಿರ್ಬೋದು, ನಾವು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದೀರಿ. ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ? ಹೌದು, ಅದೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ ಅಂತ. ವಾಟ್ ಈಸ್ ದಿಸ್ ವರ್ಲ್ಡ್ ರೆಕಾರ್ಡ್? ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ ನೀವು? ಸರ್ ನಿಮ್ಗೆ ಗೊತ್ತಿರೋಂಗೆ 1 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಂದ್ರೆ ಎಷ್ಟು ದಿನಕ್ಕೆ ಮಾಡ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ? ಮೋಸ್ಟ್ ಒಂದು 20 to 30 days ಅಂತ, 1 month ಬೇಕು ಸರ್. 1 month ಮಾಡೋದಕ್ಕೆ ಸರ್ ಅಂತ ಕೆಪಾಸಿಟಿ ಮಾಡ್ಬೇಕು ಅಂದ್ರೆ ಅದು ದೊಡ್ಡ ಕಂಪ್ನಿನೇ ಆಗಿರ್ಬೇಕು. ಹೌದು, ನಾವು ಅದನ್ನ 64 hours ಅಲ್ಲಿ ಬಿಲ್ಡಿಂಗ್ ನ ಕಂಪ್ಲೀಟ್ ಮಾಡಿದೀವಿ ವಿತ್ ಪಫ್ ಪ್ಯಾನಲ್, ರೂಫ್ ಅಂಡ್ ಕ್ಲಾಡಿಂಗ್ ಮುಗಿಸಿ ಹ್ಯಾಂಡ್ ಓವರ್ ಮಾಡಿದೀವಿ. 64 hours, 64 ಲೆಸ್ ದೆನ್ 3 days. ಹೌದು.
ಸೂಪರ್ ಅಲ್ಲ ಸರ್ ಇದು. ಓಕೆ ಸರ್, ಇವಾಗ ಮೌಂಟ್ ಅಂತ ಬಂದಾಗ ತಮ್ಮಲ್ಲಿ ಏನೇನ್ ಪ್ರಾಡಕ್ಟ್ಸ್ ಸಿಗುತ್ತೆ? ಮೌಂಟ್ ಅಂದ್ರೆ ಸರ್ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಓಕೆ ಸೊ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಎಕ್ಸಿಕ್ಯೂಷನ್ ಆ್ಯಂಡ್ ಕಂಪ್ಲೀಟ್ ನಮ್ಮಲ್ಲೇ ಆಗುತ್ತೆ. ಓಕೆ ಸೊ ಫಸ್ಟ್ ಸ್ಟ್ರಕ್ಚರಲ್ಲಿ ಬಂದರೆ ಸರ್ ನೀವು ನಮಗೆ ತುಂಬ ಡೀಟೇಲ್ ಕೂಡ ಬೇಡ ಸರ್. ನಮಗೆ ಲ್ಯಾಂಡ್ ಸೈಜ್ ರಿಕ್ವೈರ್ಮೆಂಟ್ಸ್ ಇರೋದ್ರೆ ಸಾಕು, ಮಿಕ್ಕಿ ಪ್ರೋಸೆಸ್ ಎಲ್ಲ ನಾವೇ ಮಾಡ್ತೀವಿ. ಸೊ ವೇರ್ ಹೌಸ್ ರೆಡಿ ಮಾಡ್ಕೊಡ್ತೀರಾ? ವೇರ್ ಹೌಸ್ ಆಗಲಿ ಸರ್, ಐರೇಸ್ ಬಿಲ್ಡಿಂಗ್, ಎನಿ ಕಮರ್ಷಿಯಲ್ ಬಿಲ್ಡಿಂಗ್ಸ್. ಅದು ಪ್ರೀ ಫ್ಯಾಬ್ರಿಕೇಟೆಡ್ ಆದ್ರೆ ನೀವು ರೆಡಿ ಮಾಡಕ್ಕೆ ರೆಡಿ ಇದೆ. ಹೌದು. ರೂಫಿಂಗ್ ಸಿಸ್ಟಮ್ ಸರ್, ಲೈಕ್ ಸಿಂಗಲ್ ಸ್ಕಿನ್, ಪಫ್ ಪ್ಯಾನಲ್, ಪಾಲಿಕಮೇಟ್ ಶೀಟ್ಸ್, ಟರ್ಬೋ ವೆಂಟಿಲೇಟರ್ ಎಲ್ಲ ಕೂಡ ನಮ್ಮ ಇನ್ಹೌಸ್ ಪ್ರೊಡಕ್ಷನ್ ಇದೆ. ಇನ್ಹೌಸ್ ಪ್ರೊಡಕ್ಷನ್. ಓಕೆ, ಸೊ ನಾನು ಕೂಡ ತುಂಬಾ ಕಂಪನಿಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿದ್ದೀನಿ. ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ ಇದೆ, ಕಂಪನಿಗಳಿದೆ. ನನ್ನ ಕ್ವಶನ್ ಏನಂತಂದ್ರೆ, ನಮ್ಮ ವೀಕ್ಷಕರು ಯಾಕೆ ಮೌಂಟ್ ಅನ್ನ ಚೂಸ್ ಮಾಡಬೇಕು? ಏನ್ ನಿಮ್ಮಂತ USP ಏನಿದೆ ಸರ್ ನಿಮ್ಮ ಹತ್ರ? ಸರ್ ಫಸ್ಟ್ ಈಗೆಲ್ಲ ನೋಡೋದು ಪ್ರೈಸ್. ಓಕೆ, ನಮಗೆ ಯಾರು ಕಾಂಪಿಟೇಟರ್ ಇಲ್ಲ ಸರ್, ಬಿಕಾಸ್ ಆಫ್ ನಮ್ಮ ಕೆಪಾಸಿಟಿ, ಆಟೋ ಲೈನ್. ಸೊ ಯಾರು ನಮ್ಮಲ್ಲಿ ಕಾಂಪೀಟ್ ಕೂಡ ಮಾಡೋಕ್ಕಾಗಲ್ಲ ನಮ್ಮ ಪ್ರೈಸ್ಗೆ. ಚಾನ್ಸೇ ಇಲ್ಲ. ನೋ ವೇ. ಓಕೆ, ಏನಕ್ಕೆ ಕಾರಣ? ಓಕೆ, ಅದ್ರ ಜೊತೆಯಲ್ಲಿ ವಾಟ್ ಅಬೌಟ್ ಕ್ವಾಲಿಟಿ? ಮೌಂಟ್ ಇಸ್ ದ ಕ್ವಾಲಿಟಿ. ನಮ್ಮದು ಸ್ಟಾರ್ಟಿಂಗ್ ಕಾಯಿಲ್ ಇಂದ ಹಿಡಿದು ಪ್ಯಾಕೇಜಿಂಗ್ವರೆಗೂ ಆಟೋಮೆಟಿಕ್ ಮಿಷಿನ್ ಯೂಸ್ ಮಾಡಿರೋದು. ಸರಿ. ಈಚ್ ಪ್ರೊಸೆಸ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಆಗುತ್ತೆ. ಆಫ್ಟರ್ FG ಮೀನ್ಸ್ ಬಿಫೋರ್ ಡೆಲಿವರಿ QC ಚೆಕ್ ಆಗಿ ಔಟ್ಪುಟ್ ಆಗುತ್ತೆ. QC ಆಗುತ್ತೆ. ಏನೇ ರಿಮಾರ್ಕ್ಸ್ ಬಂದರೂ ಇಲ್ಲಿ ನಾವು ರೆಕ್ಟಿಫೈ ಮಾಡಿ ಅಲ್ಲಿ ಕಳಿಸ್ತೀವಿ, ಡೆಲಿವರಿ ಮಾಡ್ತೀವಿ. ಪಬ್ ಶೀಟ್ಗಳು ಇವತ್ತು ನಾನು ತುಂಬಾ ಫೋಕಸ್ ಮಾಡಿ ಕೇಳ್ತಾ ಇರೋದು ಪಬ್ ಶೀಟ್ ಅಂದ್ರೆ ಏನು? ಮನೆಗೆ ಹಾಕುವಂತಹ ಮಾಮೂಲಿ ಶೀಟ್ಗೂ ಈ ಶೀಟ್ಗೂ ಏನ್ ಸರ್ ಡಿಫರೆನ್ಸ್? ಸರ್ ನಿಮಗೆ ಗೊತ್ತಿರೋಂಗೆ ಮೊದಲು ಹೆಂಗಿತ್ತು ಅಂದ್ರೆ ಸರ್ ಸಿಮೆಂಟ್ ಶೀಟ್ ಅಂತ ಯೂಸ್ ಮಾಡ್ತಾ ಇದ್ವಿ. ಕರೆಕ್ಟ್. ಮನೆಗಳಿಗೆ ಸಿಮೆಂಟ್ ಶೀಟ್ ಯೂಸ್ ಬರ್ತಾ ಬಂದು ನೆಕ್ಸ್ಟ್ ಜಪಾನ್ ಶೀಟ್ ಅಂತ ಬಂತು. ನೇಮ್ ಜಪಾನ್ ಶೀಟ್ ಕೇಳಿದ್ವಿ, ಅಲ್ಲಿ ಬ್ಲೂ ಕಲರ್ ನಿಮಗೆ ಸಿಗ್ತಾ ಇತ್ತು. ಅವಾಗ ಜನರೇಷನ್ ಚೇಂಜ್ ಆದಂಗೆ ನಮಗೆ ಪಫ್ ಪ್ಯಾನಲ್ ಇಂಟ್ರೊಡ್ಯೂಸ್ ಮಾಡೋದು. ಏನು ಪಫ್ ಅಂದರೆ ಸರ್, ಪಫ್ ಅಂದರೆ ಮಲ್ಟಿಪಲ್ ಲೇಯರ್ಸ್ ಕೈಂಡ್ ಆಫ್ ಸ್ಯಾಂಡ್ವಿಚ್. ಸೊ ಇದರಲ್ಲೂ ಹಂಗೆ ಇದರಲ್ಲಿ 2 ಸ್ಕಿನ್, ಮೇಲೆ ಸ್ಕಿನ್ನು, ಮೇಲೆ ಕೆಳಗಡೆ ಸ್ಕಿನ್ನು, ಸೆಂಟ್ರಲ್ಲಿ ಪಾಲಿಯೂರಿಥಿನ್ ಇದೆ. ಇದಕ್ಕೆ ಪಫ್ ಪ್ಯಾನಲ್ ಅಂತೀವಿ. ಪಫ್ ಪ್ಯಾನಲ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಪಫ್ ಪ್ಯಾನಲ್? ಯಾಕೆ ಹಾಕ್ಬೇಕು ಸರ್? ತುಂಬ ಬೆನಿಫಿಟ್ ಇದೆ ಬಿಡಿ, ನೀವು ಕಂಪೇರ್ ಮಾಡೋಂಗಿಲ್ಲ ಬೇರೆ ಪ್ರಾಡಕ್ಟ್ಗಳಿಗೆಲ್ಲ. ಹಿಂಗೆ ಅಂದರೆ ಸರ್ ಮೈನ್ ನಮಗೆ ಈ ಮೇಜರ್ ಸರ್ ಹೀಟ್. ನಿಮಗೆ ಇದರಲ್ಲಿ 6 to 7 ಡಿಗ್ರಿ ಡೈರೆಕ್ಟಲ್ಲಿ ಕಟ್ ಆಫ್ ಆಗುತ್ತೆ. ಸೊ ಬರ್ತಾ ಇವಾಗ ಮೋಲ್ಡ್ ಮನೆಗಳ ಮೇಲ್ಗಳು ಶೀಟ್ ಹಾಕ್ತಾ ಇದ್ದಾರೆ. ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಬೇಕು ಹಂಗೇನಾಗ ಅದು ಕ್ರ್ಯಾಕ್ ಫಾರ್ಮ್ ಆಗುತ್ತೆ. ಹೌದು. ಸೊ ನಮ್ಮಲ್ಲಿ ಪಫ್ ಪ್ಯಾನಲ್ ಯಾವ ಬಿಸಿಲಿಗೆ ಏನಾಗಲ್ಲ ಸರ್, ಏನು ಶೇಡ್ ಆಗಲ್ಲ. ಸೊ ಇದು ಮೇಜರ್ ನಮಗೆ ಅಡ್ವಾಂಟೇಜ್ ಇದೆ. ಮೇನ್ ಆಗಿ ನೀವು ಹೇಳ್ತಾ ಇರೋದು ಹೀಟ್ ರಿಡಕ್ಷನ್. ನೆಕ್ಸ್ಟ್ ಒಂದು ಸೌಂಡ್ ಪ್ರೂಫ್. ಓಕೆ, ನೀವು ಶೀಟ್ ಮನೆಗೆ ನೋಡಿ ಮಳೆ ಬರ್ತಾ ಇರೋ ಮಲ್ಗಕ್ಕಾಗಲ್ಲ, ಅಷ್ಟು ಸೌಂಡ್ ಬರ್ತಾ ಇರೋ. ಇಲ್ಲ, ನಾನು ಒಂದು ಟೈಮ್ ಸೀಟ್ ಮನೇಲಿ ಇದ್ದೋನೆ, ನನಗೂ ಆಗಿದೆ. ಹೌದು. ನಿಮ್ ಪ್ರಕಾರ ಅದು ಕಟ್ ಡೌನ್ ಮಾಡುತ್ತಾ? 100% ಕಟ್ ಡೌನ್ ಆಗುತ್ತೆ ಸರ್. ನೀವು ಹೆಂಗೆ ಈಗ ಕಾಂಕ್ರೀಟ್ ಮನೆ ಮಲಗಿರ್ತೀರೋ ಸೇಮ್ ಫೀಲ್ ಆಗುತ್ತೆ. ಜೊತೆಲಿ ವಾಟ್ ಅಬೌಟ್ ಫೈರ್? ನಾಳೆ ಜನ ಏನೋ ಫೈರ್ ಆಗ್ತದೆ, ಇದಕ್ಕೆ ಫೈರ್ 100% ಸರ್ ಫೈರ್ ಯಾವ ಬೆಂಕಿಯಿಂದಲೂ ಏನೂ ಆಗಲ್ಲ ಸರ್. ಸೊ ಓಕೆ, ಮೇಜರ್ ಸರ್ ಇನ್ನೊಂದಿದೆ ಲೀಕೇಜಸ್. ಓಕೆ. ಸಿಂಗಲ್ ಸ್ಕಿನ್ ಅಲ್ಲಿ ಮೊದಲು ಹೆಂಗಿತ್ತು, ನಾರ್ಮಲ್ ಶೀಟ್ ಯೂಸ್ ಮಾಡ್ಬೇಕಾಗಿಲ್ಲ, ಜೇ ಬೋರ್ಡ್ಸ್ ಹಾಕಿ ಯೂಸ್ ಮಾಡ್ತಾ ಇದ್ರು, ಮತ್ತೆ ಸ್ಕ್ರೂ ಡೌನ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಲೀಕೇಜ್ ಇತ್ತು, ಬರುತ್ತೆ ಅದಲ್ಲೆಲ್ಲ. ಈ ನಮ್ಮ ಪ್ಯಾನಲ್ ಇಂದ 100% ಜೀರೋ ಲೀಕೇಜಸ್ ಇರಲ್ಲ. ಶೋರ ಸರ್? ಯಾಕಂತಂದ್ರೆ ತುಂಬಾ ಜನ ಇವತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ವಾಲಿಟಿ ಪಪ್ ಮ್ಯಾನ್ ತಗೊಂಡ್ ಬಂದಿದ್ದಾರೆ. ನಾನೇ ನೋಡಿದ್ದೀನಿ. ತಂದು ಸ್ಕ್ರೂ ಮಾಡಿದಾಗ ನಾಳೆ ದಿನ ಅದರಿಂದ ಲೀಕೇಜ್ ಆಗುತ್ತೆ. ಆ ನೀರು ಈ ಪಪ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಅದು ಹಾಳಾಗೊಳ್ಟೋಗ್ಬಿಡುತ್ತೆ. ಈ ಫಂಗಸ್ ಎಲ್ಲ ಬಂದ್ಬಿಟ್ಟು ಆಗುತ್ತೆ. ಇದಕ್ಕೆ ಫಂಗಸ್ ಎಲ್ಲ ಏನು ಬರೋ ಚಾನ್ಸೇ ಇಲ್ಲ ಸರ್. ಕ್ವಾಲಿಟಿ ಪಪ್ ಯೂಸ್ ಮಾಡ್ತೀರಾ ಒಳಗಡೆ? 100% ಸರ್. ಟೆಕ್ನಿಕಲಿ ಹೇಳಿ ನನಗೆ, ಇದ್ರ ಮೇಲ್ಗಡೆ ಇದೆ ಅಲ್ಲ ಈ ಸೀಟ್, ಈ ಲೇಯರು ಕೆಳಗಡೆ ಇದೆ. ನಾರ್ಮಲಿ ನಂಗೆ ಹೇಳ್ತೀನಿ ಯಾವ ಥರ. ಇದರಲ್ಲಿ 2 ರೇಂಜ್ ಬರುತ್ತೆ. ಒಂದು ಹೆಂಗೆ ರೂಫ್ ಒಂದು ಯೂಸ್ ಮಾಡ್ತೀವಿ, ಕೆಳಗೆ ಪ್ಯಾನಲ್ ಅಂತ ಯೂಸ್ ಮಾಡ್ತೀವಿ. ಓಕೆ, ನಮ್ಮಲ್ಲಿ ಬಂದು ರೂಫಲ್ಲಿ 20 mm ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಕರ್ನಾಟಕದ ಸೌತ್ ಇಂಡಿಯಾದಲ್ಲಿ ಯಾರ ಹತ್ರನೂ 20 mm ಪ್ಯಾನಲ್ ಸಿಗಲ್ಲ. 20 mm. ಓಕೆ, thickness ರೇಂಜ್ ಸ್ಟಾರ್ಟಿಂಗ್ ಫ್ರಮ್ 20 mm. ಓಕೆ, ಇದು ನೋಡ್ತಾ ಇರೋದು ಇದು 20 mm ಪ್ಯಾನಲ್. ಇದು 20 mm. ಇದು ಸೈಡಲ್ಲಿ ಓಕೆ, 20 mm ಇಂದ 200 mm ವರೆಗೂ ನಮ್ಮಲ್ಲಿ ಇದೆ. 200. What is this size? This is a 50 mm sir. 50 into 4 times. ಸೊ ಇಷ್ಟು ದಪ್ಪ ಬರುತ್ತೆ ಸರ್. ಈಗ ಕೋಲ್ಡ್ ಸ್ಟೋರೇಜ್ಗಳಿಗೆ, ಫ್ರೀಸಿಂಗ್ ಯೂನಿಟ್ಗಳಿಗೆ ಯೂಸ್ ಮಾಡ್ತಾರಲ್ಲ, ಮತ್ತೆ ಕ್ಲೀನಿಂಗ್ ರೂಮ್ಸ್,
ಅಲ್ಲೆಲ್ಲ ಅದನ್ನ ಯೂಸ್ ಮಾಡ್ತಾರೆ 200 ml ಯೂಸ್ ಮಾಡ್ತಾರೆ. ಓಕೆ 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 ಸೊ ಅಂತ ಇಂಡಸ್ಟ್ರೀಸ್ಗಳಿಗೆಲ್ಲ 200 mm ಬೇಕಾಗುತ್ತೆ. ರೆಸಿಡೆನ್ಸಿಯಲ್ಗಳಿಗೆಲ್ಲ ಹೈ ಹೇಳ್ತೇನೆ ಸರ್, ಇದರಲ್ಲಿ ನಮ್ಮ ರೂಫಲ್ಲಿ ಈ ರೇಂಜ್ ಬರುತ್ತೆ. ನೆಕ್ಸ್ಟ್ ಬಂದು ವರ್ಟಿಕಲ್ ಪ್ಯಾನಲ್ ಇಲ್ಲಿದೆ ಅಲ್ಲ. ಸರ್. ಇವಾಗ ನಮ್ಮ ಬಿಲ್ಡಿಂಗ್ ನೋಡ್ಬೋದು ನೀವು, ವರ್ಟಿಕಲ್ ವಾಲ್ ಬದಲು ಇದು ರಿಪ್ಲೇಸ್ ಮಾಡ್ಬೋದು ನಾವು. ಇದಲ್ವಾ? ಇದು ಪ್ಯಾನಲ್. ಇದೇನಿದು ಒಳ್ಳೆ ವುಡ್ ತರ ಫಿನಿಶ್ ಕೊಟ್ಬಿಡಿ. ಇವಾಗ ಟ್ರೆಂಡಿಂಗ್ ಇದೆ ಸರ್. ಓಕೆ. ಎಲ್ಲ ಈಗ ಫಾಲ್ ಸೀಲಿಂಗ್ ಒಳಗೆ, ರೆಸ್ಟೋರೆಂಟ್ಸ್ ಒಳಗೆ ಎಲ್ಲ ಏನ್ ಮಾಡ್ತಾರೆ, ಶೀಟ್ ಹಾಕ್ಬಿಟ್ಟು ಕೆಳಗಡೆ ಪ್ಯಾನಲಿಂಗ್ ಮಾಡಿಸ್ತಾರೆ. ಸೀಲಿಂಗ್ ಯೂಸ್ ಮಾಡ್ತಾರೆ, POP, ಬ್ರಿಕ್ ಸೀಲಿಂಗ್ ಇದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಇದರಲ್ಲಿ. ಸೊ ದೀಸ್ ಆರ್ ದ ವಾಲ್ ಪ್ಯಾನಲ್ಸ್. ಹೌದು. ವಾಲ್ ಪ್ಯಾನಲ್ಸ್ ಅಲ್ಲಿ ಎಷ್ಟು ರೇಂಜ್ ನಮಗೆ 30 ಇಂದ ಸ್ಟಾರ್ಟ್ ಆಗಿ 200 ml ಯೂಸ್ ಮಾಡ್ತೀವಿ. 30 mm ಇಂದ? ಹೌದು. 30 mm to 200 ml. ಓಕೆ. ಇದು ವಾಲ್ ಪ್ಯಾನಲ್. ವಾಲ್ ಪ್ಯಾನಲ್. ಓಕೆ. ಇದರಲ್ಲಿ ಸರ್ ಸ್ಕಿನ್, ಈಗ ನೀವು ಗೆಲ್ದಿರಿ ಸ್ಕಿನ್ ಏನು ಥಿಕ್ನೆಸ್ ಯೂಸ್ ಮಾಡ್ತೀರಾ. ನಮ್ಮಲ್ಲಿಗೆ ಲೈನಪ್ ಬಾಟಮ್ನ ಲೈನರ್ ಅಂತೀವಿ. ಈಗ ಪ್ಯಾನಲ್ ಒಳಗೆ ನೋಡ್ತಾ ಇದ್ದೀರಾ, ಈಗ ಇದರಲ್ಲಿ ರಿಪ್ಸ್ ಇದೆ. ನಮ್ಮಲ್ಲಿ ಇದು ಕೂಡ ಪ್ಲೇನ್ ಕೂಡ ಮಾಡ್ಬೋದು. ಪ್ಲೇನು ಕೊಡ್ತೀರಾ? ಹೌದು, ಪ್ಲೇನ್ ಕೂಡ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಪ್ಲೇನ್ ಕೂಡ ಸಿಗುತ್ತೆ, ಮಲ್ಟಿ ಕಲರ್ಗಳು ಕೂಡ ಅವೈಲೇಬಲ್. ಹೌದು. ಓಕೆ ಸರ್, ನೀವು ಯಾವ ಕಲರ್ ಬೇಕು ಅಂದ್ರೆ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಕಲರ್ ಯಾವ್ದಾವ್ದಿದೆ ನಿಮ್ದು? ಎಲ್ಲಾ ಕಲರ್ ಸಿಗುತ್ತೆ ಸರ್ ನಿಮ್ಗೆ. ನೀವು ಯಾವ ಕಲರ್ ಹೇಳ್ತೀವೋ ಆ ಕಲರ್ ಎಲ್ಲ ಸಿಗುತ್ತೆ. ಮಲ್ಟಿ ಕಲರ್ ಸಿಗುತ್ತೆ. ಸೊ ಇಲ್ಲೇ ನೋಡ್ಬೋದು ವೀಕ್ಷಕರೇ, ನಿಮಗೆ ನಾವು ಒಂದೊಂದಾಗಿ ತೋರಿಸ್ಬಿಡ್ತೀನಿ. ತೋರ್ಸಕ್ಕಿಂತ ಮುಂಚೆ ವಾಟ್ ಈಸ್ ದಿಸ್, ಈ ತರ ಯಾಕೆ ಬಂದಿದೆ ಹೇಳ್ಬೋದಾ ನನಗೆ? ನೋಡಿ ಗೊತ್ತಾಗುತ್ತೆ. ಒಂದಕ್ಕೊಂದು ಜಾಯಿನ್ ಆಗುತ್ತೆ. ಪ್ರಾಕ್ಟಿಕಲಿ ನಾರ್ಮಲಿ ಸರ್ ನಿಮ್ ಶೀಟ್ ಬರೋದು 1 ಮೀಟರ್ ಬರುತ್ತೆ. ಅಂದ್ರೆ ನಮ್ಮೊಂದು 3 ಕಾಲ್ ಅಡಿ ಬರುತ್ತೆ ಫೀಟಲ್ಲಿ ಹೇಳಿದ್ರೆ. ಓಕೆ. ನಮ್ಮ ಎಫೆಕ್ಟಿವ್ ಬಂದು 1070 ಇರುತ್ತೆ. ಓಕೆ ಓಕೆ. ಸಾರಿ, ಫುಲ್ ಲೆಂತ್ ಬಂದು 1070 ಇರುತ್ತೆ. ಎಫೆಕ್ಟಿವ್ ನಿಮ್ಗೆ 1 ಮೀಟರ್ ಸಿಗುತ್ತೆ, ಅಂದ್ರೆ 3 ಕಾಲ್ ಅಡಿ ಎಫೆಕ್ಟಿವ್ ಸಿಗುತ್ತೆ. ಸೊ ಇದೇ 70 mm. ಈ ಓವರ್ಲ್ಯಾಪ್ಗೋಸ್ಕರ ಇದು ಎಕ್ಸ್ಟ್ರಾ ಬಿಟ್ಟಿರ್ತೀರ. ಓಕೆ ಓಕೆ. ಈ ತರ ಹಾಕಿದಾಗ ನಮ್ಗೆ ಇಲ್ಲಿ ಲೀಕೇಜಸ್ ಅನ್ನೋ ಸೀನೇ ಬರೋದು. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಇಲ್ಲಿ ಡಬಲ್ ಪ್ರೊಟೆಕ್ಷನ್ ಸಿಗುತ್ತೆ. ಹೌದು. ನೋಡಿ, ಇಲ್ಲೇ ಕಟ್ ಮಾಡಿಬಿಟ್ಟಿದ್ರೆ ನೀವು ನೀರು ಹೋಗೋ ಚಾನ್ಸ್ ಇತ್ತು. ಹೌದು ಅಲ್ವಾ? ಸೊ ಓವರ್ಲ್ಯಾಪ್ ಮಾಡಿರೋದ್ರಿಂದ ಇದು. ಓಕೆ. ನೀವು ಸೈಜ್ ಬಗ್ಗೆ ಹೇಳಿದ್ರಲ್ವಾ? ಸೊ ಸೈಜಸ್ ಏನೇನು ಸಿಗ್ಬೋದು ನಿಮ್ಮ ಹತ್ರ? ಸೊ ಸೈಜಸ್ ಅಂದ್ರೆ ಅದು ಫಿಕ್ಸ್ ಸರ್. ನಮ್ಗೆ ಎಫೆಕ್ಟಿವ್ ಬಂದು 1 ಮೀಟರ್ ಸರ್. ಅಗಲ 1 ಮೀಟರ್ 3 ಕಾಲ್ ಅಡಿ ನಿಮ್ಗೆ ಎಫೆಕ್ಟಿವ್ ಸಿಗುತ್ತೆ. ಓಕೆ. ಆ ಎಕ್ಸ್ಟ್ರಾ ಏನ್ ಬರುತ್ತೆ 70 mm 60 mm ಬರುತ್ತೆ. ನಮ್ಮ ಪ್ರೊಫೈಲ್ 1060 ಇದೆ, 1070 ಇದೆ. ದಟ್ ಇಸ್ ಎಕ್ಸ್ಟ್ರಾ ಮೀನ್ಸ್ ಓವರ್ಲ್ಯಾಪ್ ಫಾರ್ ಕನೆಕ್ಟಿಂಗ್, ಕನೆಕ್ಟ್ ಮಾಡೋದಕ್ಕೆ. ಸರಿ, ತೋರಿಸಿದ್ವಲ್ಲ, ಹೌದು. ಈ ತರ ಬಂತು. ಓಕೆ. ಉದ್ದ ಎಷ್ಟು ಕೊಡ್ತೀರಾ? ಉದ್ದ ನಮ್ಮ ನಿನ್ನ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅಲ್ಲಿ ಅಪ್ ಟು 50 feet ವರೆಗೂ ನಾವು ಪ್ರೊಡಕ್ಷನ್ ಮಾಡಿದೀವಿ. 50 ಅಡಿ? ಹೌದು. 50 feet ವರೆಗೆ? ಸೊ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಿರ್ತಾರೆ ಮೋಸ್ಟ್ಲಿ ಅಲ್ವಾ? ಸೊ ಅದು ಕೊಡ್ತೀವಿ ಸರ್. ಅಂದ್ರೆ ಇಟ್ಸ್ ಲೈಕ್ ನಮ್ಗೆ ಯಾವ ಸೈಜ್ ಬೇಕು ಕಸ್ಟಮೈಸ್ ಸರ್, ಕಂಪ್ಲೀಟ್ಲಿ ಕಸ್ಟಮೈಸ್. ಓಕೆ. ಥಿಕ್ನೆಸ್, ಲೆಂತ್ ಯಾವುದಕ್ಕೂ ಕೂಡ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಕಲರ್ ನೀವು ಈಗ ಸದ್ಯಕ್ಕೆ ಅವೈಲೇಬಲ್ ಇರುವಂತದ್ದು ಯಾವ್ಯಾವ ಕಲರ್ ಇದೆ ಸರ್? ಇಲ್ಲಿ ವೈಟ್ ಇದೆ ಸರ್, ಬ್ಲೂ ಇದೆ, ಏನಿದೆ, ರೆಡ್, ವೈಟ್, ಸಿಲ್ವರ್. ಇನ್ ಗ್ರೀನ್ ಅಲ್ಲ ನಿಮ್ಗೆ 4 ವೆರೈಟಿ ಸಿಗುತ್ತೆ. ಕ್ವಾಲಿಫೈಡ್ ಗ್ರೀನ್ ಸಿಗುತ್ತೆ, ಮಿಕ್ಸ್ ಗ್ರೀನ್ ಸಿಗುತ್ತೆ, ಪ್ಯಾರಟ್ ಗ್ರೀನ್ ಸಿಗುತ್ತೆ. ರೆಡ್ ಅಲ್ಲಿ ಬಂದು ನಿಮ್ಗೆ ಪೊಟ್ಯಾಟೊ ರೆಡ್ ಸಿಗುತ್ತೆ, ಸಿಗ್ನಲ್ ರೆಡ್ ಸಿಗುತ್ತೆ, ಡಾರ್ಕ್ ರೆಡ್ ಸಿಗುತ್ತೆ, ಬೇಜ್ ಸಿಗುತ್ತೆ, ಎಲ್ಲಾ ಕಲರ್ ಸಿಗುತ್ತೆ ಸರ್. ಓಕೆ ಓಕೆ. ಸೊ ಮಲ್ಟಿ ಕಲರ್ಗಳು ಕಲರ್ ಅವೈಲೇಬಲ್ ಸರ್. ಓಕೆ. ನಿಮ್ ಪ್ರಕಾರ ಒಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ವಾಟ್ ಇಸ್ ದ ಲೈಫ್ ಎಷ್ಟಿರ್ಬೋದು ನಿಮ್ ಪ್ರಕಾರ? ಬರ್ಬೋದು 25 to 30 years ನಮ್ಮ ಮೌಂಟ್ ಕಡೆಯಿಂದ 100% ಗ್ಯಾರಂಟಿ ಕೊಡ್ತೀವಿ. ನಾವೇ ಗ್ಯಾರಂಟಿ ಕೊಡ್ತೀವಿ ಸರ್. ಆಪರೇಷನ್ ತೋರಿಸ್ತೀವಿ ಹೇಳಿ ಅಂದ್ರೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡೇ ಬಂದ್ರೆ. ಸೊ ಇವೆಲ್ಲ ಏನ್ ಮಟೀರಿಯಲ್ ಇವೆಲ್ಲ ಸರ್ ನಿಮಗೆ ಗೊತ್ತಲ್ಲ ಸರ್? ಇದು ನಮ್ದು ಮೈನ್ ರಾ ಮಟೀರಿಯಲ್ ಅಲ್ಲ, ಕಾಯಿಲ್ಸ್ ನಮ್ದು ಇದರಲ್ಲಿ ಏನಂದ್ರೆ ಕಲರ್ಸ್, ಥಿಕ್ನೆಸ್ ಎಲ್ಲ ಇದರಲ್ಲಿ ಬರುತ್ತೆ. ಓಕೆ. ಸೊ ಮೇಲೆ ಕೆಳಗಡೆ ಹಾಕುವಂತ ಶೀಟ್ ಬಂದಿತ್ತು ಎಲ್ಲ ಇದರಲ್ಲೇ ಮಾಡೋದು ಸರ್. ಏನ್ ಮೆಟಲ್ ಇದು? ಜಿಂಕ್ ಸರ್. ಇದು GI ಮೆಟಲ್ ಸರ್. GI. ಹೌದು. ರಸ್ಟ್ ಎಲ್ಲ ಬರಲ್ಲ ಇದು. PPG ಅಂತ ಸರ್, ಪಾಲಿಪ್ರೊಫೈಲ್ ಕೆಲವು ಶೀಟ್. ಓಕೆ. ಎಷ್ಟು ಟೆಕ್ನಿಕ್ ದಪ್ಪ ಇರುತ್ತೆ ಸರ್? 3 ಇಂದ 0.6 mm ವರೆಗೂ ಇರುತ್ತೆ. ಓ, ಅಷ್ಟು ಚೆನ್ನಾಗಿರುತ್ತೆ. 0.3 ಇಂದ 0.6 ವರೆಗೂ ನಮಗೆ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ ಸರ್. ಬನ್ನಿ ನೋಡ್ಬಿಡೋಣ ಏನೇನ್ ಮಾಡ್ತೀರಾ ಅಂತ. ಬನ್ನಿ ವೀಕ್ಷಕರೇ. ಸೊ ಇಲ್ಲಿಂದ ಶುರುನಾ ಸರ್ ನಿಮ್ದು? ಇದು ನಮ್ದು ಈಗ ಒಂದು ಕಾಯಿಲ್ ಬಂದ್ಮೇಲೆ ಸರ್ ನೆಕ್ಸ್ಟ್ ಪ್ರೊಫೈಲಿಂಗ್ ಬಂದು ನಮ್ದು ಲೈನರ್ ಪ್ಯಾನಲ್, ಬಾಟಮ್ ಲೈನರ್ ಬರಲ್ಲ. ಇದು ನಮ್ದು ಪ್ಯಾನಲ್ ಬಾಟಮ್. ಇದು ಹೌದು, ಬಾಟಮ್ ಲೈನರ್ ಪ್ಯಾನಲ್. ಓಕೆ. ಸೊ ಇದೆ ನೋಡಿ, ಇದು ಲೈನರ್ ಪ್ಯಾನಲ್ ಆಗ್ತಾ ಇದೆ. ಅದು ನಮ್ದು ಲ್ಯಾಮಿನೇಟ್ ಆಗಿ ಆಗ್ತಾ ಇದೆ. ಸೊ ಈ ಲ್ಯಾಮಿನೇಷನ್ ಮೇಲ್ಗಡೆ ಬರುತ್ತೆ. ಹೌದು. ಸೊ ಇದು ಎಂಡ್ ಆಫ್ ದ ಡೇ ನಾವು ಅದನ್ನ ರಿಮೂವ್ ಮಾಡ್ತೀವಿ. ತೆಗಿಬೇಕು. ಈ ತರ ಉಳ್ಕೊಳ್ಳುತ್ತೆ. ಮೇಲ್ಗಡೆ ಈ ತರ ಲ್ಯಾಮಿನೇಷನ್ ಅನ್ನ ಇಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಗಮ್ಮಿಂಗ್ ಇರುತ್ತಲ್ಲ ಸರ್? ಅದು ಗಮ್ಮಿ ಅಂತ ಬಾಂಡಿಂಗ್ ಆಗುತ್ತೆ. ಸೊ ಒಳಗಡೆ ಟಚ್ ಆಗ್ಬಿಟ್ಟು ಹೋಗ್ತಾ ಇರುತ್ತೆ. ಅವಾಗ ನಿಮ್ಗೆ ಲೈನರ್ ಅಂತ ಹೇಳಿದ್ರೆ ಹೌದು, ಮೇಲ್ಗಡೆ ಪ್ರೊಫೈಲ್ ಬರುತ್ತೆ ಶೀಟ್. ಇದು ಟಾಪ್ ಕಿನ್ ಪ್ರೊಫೈಲ್ ಆಗ್ತಾ ಇದೆ. ಇಲ್ಲಿ ಸೇಮ್ ಪ್ರೊಸೆಸ್ ಇಲ್ಲ ನೋಡಿ, ಇದಕ್ಕೆ ಲ್ಯಾಮಿನೇಟ್ ಆಗ್ತಾ ಹೋಗ್ತಾ ಇದೆ ನೋಡಿ.
ತೋರಿಸಿ ಇಲ್ಲಿ ನೋಡಿ, ಇದು ಕೂಡ ಹೋಗ್ತಾ ಇದೆ, ಅಲ್ಲಿ ನೋಡಿ ಅಲ್ಲಿ ಅಟ್ಯಾಚ್ ಆಗಿ ಒಳಗಡೆ ಹೋಗ್ತಾ ಇದೆ. ಹಾಗೆ ತೋರಿಸಿ, ಮುಂದೆ ತೋರಿಸಿ ಸರ್. ಇನ್ನೊಂದು, ಈ ಮಷಿನರಿಗಳೆಲ್ಲ ಇದೆಯಲ್ಲ, ಯಾವ ಮಷಿನರಿ, ಎಲ್ಲಿಂದ ಬಂದಿರುವಂತ ಮಷಿನರಿ? ಎಲ್ಲ ನಾವು ಇಂಪೋರ್ಟ್ ಮಾಡಿರೋದು ಸರ್. ಇಂಪೋರ್ಟೆಡ್. ಹೌದು. ಈ ಮಿಷಿನ್ ಬಂದು ಜರ್ಮನಿಯಿಂದ ಬಂದಿರೋ ಜರ್ಮನ್ ಮೇಡ್. ಜರ್ಮನ್ ಮೇಡ್. ಓಕೆ ಓಕೆ ಓಕೆ. ಜರ್ಮನ್ ಮೇಡ್ ಅಂತ ಟಾಪ್ ಕ್ವಾಲಿಟಿ. ಹೌದಾ? ಓಕೆ ಸರ್, ಬನ್ನಿ ಮುಂದೆ ನೋಡ್ಕೊಂಡ್ ಬಂದ. ಓ, ಪ್ರೊಫೈಲ್ ಯು ಮೀನ್ ಈ ತರ ಮೋಲ್ಡಿಂಗ್ ಆಗ್ತಾ ಇದೆ ಇದು? ಇದು ಆಗ್ತಾ ಇರೋದು ಟಾಪ್ ಶೀಟ್ ಆಗ್ತಾ ಇರೋದು. ಇದು ಟಾಪ್ ಶೀಟ್ ಆಗ್ತಾ ಇರೋದು. ಇದು ಪ್ರೊಫೈಲ್ ಆಗಿ ಬಂದಿದೆ ಈಗ, ರೆಡಿ ಫಾರ್ ಇಂಜೆಕ್ಟಿಂಗ್. ಅಲ್ಲಿ ತೋರಿಸಿ ಅಲ್ಲಿ ಮೇಲ್ಗಡೆ. ಸೊ ಆ ರೀತಿ mold ಗಳ ಮೂಲಕ ಬಂದಾಗ ಫ್ಲಾಟ್ ಆಗಿರೋದು ಈ ತರ ಅಂದ್ರೆ ನಮ್ಮ ಪ್ರೊಫೈಲ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತದೆ ಸರ್ ಇದು? ನೋಡಿ, ನಿಮ್ದು ಆಗ್ಲೇ ಹೇಳಿದ್ವಿ ನಾವು ಪ್ರೊಫೈಲಿಂಗ್ ಆಮೇಲೆ ನೆಕ್ಸ್ಟ್ ಸೆಕ್ಷನ್ ಬರೋದು ಕೆಮಿಕಲ್ ಸ್ಪ್ರೇ ಸಿಸ್ಟಮ್. ಇದು ಕೆಮಿಕಲ್ ಸ್ಪ್ರೇ. ಇದು ನಮ್ದು ಥಿಕ್ನೆಸ್ ರೇಂಜ್ ಮೇಲೆ ನಮ್ಮ ಆಟೋಮೇಟೆಡ್ ಇದು ಸ್ಪ್ರೇ ಆಗ್ತಾ ಹೋಗುತ್ತೆ. ಬನ್ನಿ ಸರ್, ಇದು ಏನ್ ಸರ್ ಇದೆಲ್ಲ? ಎರಡು ನಾವು ಕೆಮಿಕಲ್ ಸ್ಪ್ರೇ ಆದ್ಮೇಲೆ ಇಲ್ಲಿ ನಮ್ದು ಈಗ ಇಲ್ಲಿ ನೋಡ್ತಾ ಇದ್ರೆ ರನ್ ಆಗ್ತಿದೆ. ಇದು ಇಲ್ಲಿ ಡೈಗೋಲ್ಡ್ ಡೈ. ಸೊ ಇದು ಈ ಥಿಕ್ನೆಸ್ ನಮ್ಗೆ ಇದ್ರ ಪ್ರಕಾರ 30 ಇಂದ 30, 20 ಇಂದ 20 ಈ ಸ್ಪೇಸ್ ಅನ್ನ ಇಟ್ಕೊಂಡು ಇಲ್ಲಿ ಹೀಟಿಂಗ್ ಪ್ರೊಸೆಸ್ ಮಾಡ್ತೀವಿ ನಾವು. ಹೀಟಿಂಗ್ ಪ್ರೊಸೆಸ್. ಇದು ಒಳಗಡೆ ಹೋಗ್ಬಿಟ್ಟು ಇದನ್ನ ದಪ್ಪ ಮೆಜರ್ ಸ್ಟೇಷನ್ ಅಂತ ಅಂತೀವಿ ಸರ್. ಮೋಲ್ಡ್ ಇಲ್ಲ ನಮ್ಗೆ ಆಗುತ್ತೆ. ಮೋಲ್ಡ್ ಇಲ್ಲ ಆಗಿ ಹೀಟ್ ಆಗಿ ಆಚೆ ಬರುತ್ತೆ. ಆಚೆ ಬರಲಿ. ಅಲ್ಲಿ ಹೋಗೋಣ ಹಾಗಾದ್ರೆ. ಹೀಟಿಂಗ್ ಪ್ರೊಸೆಸ್ ಅಂಡ್ ಪ್ರೆಸಿಂಗ್ ಯೂನಿಟ್ ಕೂಡ ಅಂತಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಹೌದಾ ಹೇಳ್ಬೋದು. ಓಕೆ. ಇದು ಬಂದು ಸರ್ ಕಟಿಂಗ್ ಸೆಕ್ಷನ್. ಇದು ಕಟಿಂಗ್ ಸೆಕ್ಷನ್. ಹೌದು. ಸೊ ಇಲ್ಲಿ ಬ್ಲೇಡ್ ರನ್ ಆಗ್ತಾ ಇರತ್ತಲ್ವಾ? ಸೊ ಅಲ್ಲಿ ಹೀಟ್ ಆಗಿ ಪ್ಯಾನಲ್ ಆಚೆ ಬಂದ್ರೆ ಸರ್ ಕಂಟಿನ್ಯೂ ಆಚೆ ಬರ್ತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ ಲೆನ್ಸ್ ಏನಿದೆಯೋ ಅದು ಕಸ್ಟಮೈಸ್ ಅಲ್ಲಿ ಅದು ಕೂಡ ಮೊದಲೇ ಫೀಡ್ ಆಗಿರುತ್ತೆ ಲೆನ್ಸ್ ಎಲ್ಲ. ಸೊ ಆಟೋಮೆಟಿಕ್ ಕಟಿಂಗ್ ಆಗಿ ಆಚೆ ಬರುತ್ತೆ, ಹೀಟಾಗಿ ಬರುತ್ತೆ. ಹೌದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ನಾವು ಬರಲ್ಲ, ಇನ್ ಕೇಸ್ ಕಟಿಂಗ್ ಅಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಅಲ್ಲಿ ಉಳ್ಕೊಂಡ್ರೆ ಎಕ್ಸಾಸ್ಟ್ ಅಲ್ಲಿ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಆಚೆ ಬರುತ್ತೆ. ಇಲ್ಲಿಂದ ಕ್ಲಿಯರ್ ಆಗ್ಬಿಡುತ್ತೆ. ಹೌದು, ಈ ಬ್ರಷ್ ಅಲ್ಲಿ ಇದು ಕ್ಲಿಯರ್ ಆಗಿ ಆಚೆ ಬಂದ್ಬಿಡುತ್ತೆ. ಒಂದ್ ರೀತಿ ಕ್ಲೀನರ್ ಅಂತ ಹೇಳ್ಬೋದು. ಸರ್. ಓಕೆ. ಸರ್ ಇವಾಗ ನಾವು ಪ್ಯಾನಲ್ ಎರಡು ಕಡೆ ಲೆಂತ್ ಆಗಿ ಕವರ್ ಆಗಿದೆ, ಸೇಫ್ ಇದೆ. ನಾವು ಡಿಸ್ಪ್ಯಾಚ್ ಮೇಲೆ ಬಂಡವಾಳ ಡಿಸ್ಪ್ಯಾಚ್ ಮಾಡ್ಬೇಕು ಅಂತ ಹೇಳಿ ಅವಾಗ ಈ ತರ ಇದು ರ್ಯಾಪ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ವೈಸು ಅದನ್ನ ಸಗ್ರಿಗೇಟ್ ಮಾಡಿ ಕಂಪ್ಲೀಟ್ ಪ್ಯಾನಲ್ ಕವರ್ ಮಾಡಿ ರೆಡಿ ಮಾಡಿದ್ವಿ. ರೆಡಿ ಫಾರ್ ಡಿಸ್ಪ್ಯಾಚ್. ರೆಡಿ ಫಾರ್ ಡಿಸ್ಪ್ಯಾಚ್. ಓಕೆ. ಆಲ್ ಓವರ್ ಇಂಡಿಯಾ ಚಿಪಾಡ್ಸ್ತಾರೆ. ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಸ್ ನಾವು ಸಪ್ಲೈ ಮಾಡ್ತಾ ಇದೀವಿ. ವರ್ಲ್ಡ್ ವೈಡ್ ಸಪ್ಲೈ ಬರ್ತಾ ಇದೆ. ಸೂಪರ್ ಸರ್. ಸೌತ್ ಆಫ್ರಿಕಾದಲ್ಲಿ 2 ಬಿಲ್ಡಿಂಗ್ ಮಾಡಿದೀವಿ ಆಲ್ರೆಡಿ. ಸೌತ್ ಆಫ್ರಿಕಾದಲ್ಲಿ. ಓಕೆ. ಟೆಕ್ನಿಕಲ್ ಅಂದ್ರೆ DBL ಸೆಕ್ಷನ್ ಅಂತೀವಿ. DBL ಸೆಕ್ಷನ್. ಓಕೆ ಓಕೆ. ಏನಿದು ಸರ್, ಇದು ನಮ್ಮ ಮೋಲ್ಡ್ಗೆ ಪ್ರೆಸ್ಸಿಂಗ್ ಆಗುತ್ತೆ. ಪ್ರೆಸ್ಸಿಂಗ್ ಆಗಿ ಹೀಟಿಂಗ್ ಆಗಿ ಫಿನಿಶಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ನೋಡ್ತಾ ಇದ್ರಲ್ಲ ಇದು ಇವಾಗ ರನ್ ಆಗ್ತದೆ 50 mm. 50 mm. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ 20, 50, 100 ಇದು ಸಕ್ಕಾಗಿರೋ ಹಾಕ್ತೀರಾ ನೀವು. ಇದನ್ನ ಚೇಂಜ್ ಆಗ್ತಾ ಹೋಗುತ್ತೆ ಮೋಲ್ಡ್. ಏನ್ ಸರ್ ಇದೆಲ್ಲ? ಇದೇನಾ ಮೋಲ್ಡ್? ಇಷ್ಟೇ ಮಾಡೋದಲ್ಲ ಇದೆ ಸರ್. ಇದು ಪ್ಯಾನಲ್ದು ಮೋಲ್ಡು. ಇದು ನೋಡಿ 80 mm ಪ್ಯಾನಲ್ ಮೋಲ್ಡು. 80 mm ಅಂತ. ಇದು 120 mm ನೋಡಿ ಕೊಡಿ ಸರ್. ಇಲ್ಲಿ ನಾವು ವೀಕ್ಷಕರಿಗೂ ತೋರಿಸ್ಕೊಡೋಣ. ನೋಡಿ ಇಷ್ಟು ದಪ್ಪದು ಕೂಡ ಬರುತ್ತೆ. ಹೌದು. ಇದು ಬಂದು 30 mm ಪ್ಯಾನಲ್. 30 mm. ಓಕೆ ಓಕೆ. ಇದು ವಾಲ್ ಪ್ಯಾನಲ್ದು. ವಾಲ್ ಪ್ಯಾನಲ್ದು ನೋಡಿ ಇಲ್ಲಿ ವಾಲ್ ಪ್ಯಾನಲ್ದು. ಇದು ನೋಡಿ 120 mm. 120. ಹೌದು. ಪ್ರೊಫೈಲ್ ನೋಡಿ 120 ಪ್ರೊಫೈಲ್ ಇದೆ. ಸರ್ ನಿಮ್ದು ಇನ್ನೊಂದು ಪ್ರಾಡಕ್ಟ್ ಬಂದು ಪಾಲಿಕಾರ್ಬನೇಟ್ ಶೀಟ್ಗಳು. ಏನಿದು ಪಾಲಿಕಾರ್ಬನೇಟ್ ಶೀಟ್ ಅಂದರೆ ಇದರ ಯೂಸಸ್ ಏನು ಹೇಳಿ ಸರ್? ಸರ್ ಯೂಸೇಜ್ ಅಂದರೆ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ, ಮನೆಗಳಿಗೆ ಯೂಸ್ ಮಾಡ್ತಾರೆ. ಇದು ಡಿಫ್ರೆಂಟ್ ಕೆಟಗರಿಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಬಂದು 1 mm ಇಂದ 12 mm ವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಇದೆ. 12 mm ವರೆಗೂ ಸ್ಲ್ಯಾಬ್ ಮಾಡ್ತೀವಿ. ಓಕೆ ಓಕೆ. ಇದರಲ್ಲಿ ವಿಡ್ತ್ ಕೂಡ ಅಷ್ಟೇ. ಇದರಲ್ಲಿ ಕಂಪ್ಲೀಟ್ಲಿ ಕಸ್ಟಮೈಸ್. ಹಾಂ. ನಾರ್ಮಲಿ ಹೆಂಗೆ ಸರ್, ಇವಾಗ 1 feet ಇಂದ ಹಿಡಿದು 8 feet ವರೆಗೂ ವಿಡ್ತ್ ಯೂಸ್ ಮಾಡ್ಬೋದು. ಆಗಲ್ಲ ಇದ್ರಲ್ಲಿ 3 feet ಬರುತ್ತೆ, ಅದ್ರಲ್ಲಿ 8 feet ವರೆಗೂ ಯೂಸ್ ಮಾಡ್ಬೋದು. ಓಕೆ. ಉದ್ದ ಸೇಮ್ ಸರ್, ಕಸ್ಟಮೈಸ್. ಅದು 20 feet ವರೆಗೂ ಕೊಡ್ಬೋದು. 20 feet ವರೆಗೂ ಕೊಡ್ಬೋದು ಸರ್. ಮೇಜರ್ ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದರೆ ನಮಗೆ ಮೇಲೆ ಸ್ಕೈಲೈಟ್ಸಲ್ಲಿ ಯೂಸ್ ಮಾಡ್ಬೋದು, ಮತ್ತು ವರ್ಟಿಕಲ್ ಕ್ಲೈಡಿಂಗಲ್ಲಿ ವರ್ಟಿಕಲಲ್ಲೂ ಯೂಸ್ ಮಾಡ್ಬೋದು, ಲೂವರ್ಸ್ ಕೂಡ ಮಾಡ್ಬೋದು. ಮೇಜರ್ಲಿ ಈಗ ನಿಮಗೆ ಟರ್ಬೋ ಫ್ಯಾನ್ ಅಂತ ಕೇಳಿದ್ದೀನಿ. ಟರ್ಬೋ ಫ್ಯಾನ್ಗೆ ಬೇಸ್ ಬರುತ್ತೆ. ಓಕೆ. ಮೊದಲೆಲ್ಲ ಅದನ್ನ ಸ್ಟೀಲ್ ಯೂಸ್ ಮಾಡೋದು. ಸೊ ನಮ್ಮ ಪ್ರೊಫೈಲ್ ಮ್ಯಾಚ್ ಮಾಡಿ ನಾವು ಅದು PCಲಿ ಬೇಸ್ ಮಾಡ್ತೀವಿ. ಬೇಸ್ ಮಾಡ್ತೀರಾ? ಓಕೆ. ಸೊ ಇದು ಬೇಸಿಕಲಿ ಟ್ರಾನ್ಸ್ಪರೆಂಟ್ ಅಲ್ವಾ? ಟ್ರಾನ್ಸ್ಪರೆಂಟ್ ಸರ್. ಕಲರ್ಡ್ ಬರಲ್ವಾ? ಇದರಲ್ಲಿ ಕಲರ್ಡ್ ಬರುತ್ತೆ, ಎಂಬೋಸ್ಡ್ ಬರುತ್ತೆ ಸರ್. ನಮ್ದು ವೆರೈಟಿ ಆಫ್ ಕಲರ್ಸು ಇದಾವೆ ಇದರಲ್ಲಿ. ಆ ಕಲರ್ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಈ ಪಾಲಿಕಾರ್ಬನೇಟ್ ಶೀಟ್ಸ್ಗಳಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಏನೇನು ಬರುತ್ತೆ ಸರ್, ಇವಾಗ ನೋಡಿ ನಾವು ಈಗ ಸಪೋಸ್ ಒಬ್ಬರ ಆರ್ಕಿಟೆಕ್ಟ್ ಮನೆಗಳಿಗೆ ಯಾವ ಥರ ಗ್ಲಾಸ್ ಯೂಸ್ ಮಾಡ್ತೀವ್ರೋ ಅದೆಲ್ಲ ನಮ್ಮದು ರಿಪ್ಲೇಸ್ ಮಾಡ್ಬೋದು. ಹ್ಯಾಂಡ್ ರೈಲ್ಸ್ ಕೂಡ ನಾವು ಕ್ಲೈಡಿಂಗ್ಗೆ ಇದನ್ನು ಯೂಸ್ ಮಾಡ್ಬೋದು, ಮತ್ತು ಸ್ಕೈಲೈಸಲ್ಲಿ ಕಂಪ್ಲೀಟ್ನ ಯೂಸ್ ಮಾಡ್ಬೋದು. ಮತ್ತು ಇದು ನಮ್ಮ ಗ್ಲಾಸಲ್ಲಿ ನಾವು ಗ್ಲಾಸ್ನ ಪ್ರೊಫೈಲ್ ಕಟ್ ಮಾಡೋಕ್ಕಾಗಲ್ಲ, ನಮ್ಮ ಪೀಸಲ್ಲಿ ಪ್ರೊಫೈಲ್ ಕಟ್ ಮಾಡಿ ಹಾಕ್ಬೋದು. ಓಕೆ ಓಕೆ ಓಕೆ.
ಎಲಿವೇಶನ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಇಂಡಸ್ಟ್ರಿ ಒಳಗೆ ಲೂವರ್ಸ್ಗಳಿಗೆ ನೀವು ಲೂವರ್ಸ್ ನಮ್ಮ ಏನು ಬರುತ್ತಲ್ಲ ಲೂವರ್ಸ್ ಅಲ್ಲಿ ನಮಗೆ ವೆಂಟಿಲೇಷನ್ ಕಮ್ ಸ್ಕೈಲೈಟ್ಸ್ಗೂ ಲೂವರ್ಸ್ ಯೂಸ್ ಮಾಡ್ಬೋದು. ಓಕೆ. ಟಿಬಿ ಯೂನಿಟ್ ಟಿ ಬಿ ಯೂನಿಟ್ ಅಲ್ಲಿ ಇನ್ ಪರ್ಟಿಕ್ಯುಲರ್ ಸ್ಟ್ರಕ್ಚರಲ್ ಯೂನಿಟ್ ಸ್ಟ್ರಕ್ಚರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಂಪ್ಲೀಟ್ ಸ್ಟ್ರಕ್ಚರ್ ಇಲ್ಲಿ ನಮ್ದು ಪ್ರೊಡಕ್ಷನ್ ಆಗುತ್ತೆ. ಇದು 2 lakh square feet ಬಿಲ್ಡಿಂಗ್. ಸೊ 4 acre ಲ್ಯಾಂಡ್ ಅಲ್ಲಿ ಇದೆ. ರಾ ಮೆಟೀರಿಯಲ್ ಏರಿಯಾ ಸರ್. ರಾ ಮೆಟೀರಿಯಲ್ ಏರಿಯಾ ಹೆಂಗಿರುತ್ತೆ ಸರ್, ಕಂಪ್ಲೀಟ್ಲಿ ಕಸ್ಟಮೈಸ್. ನಮ್ದು ಹೆಂಗಿರುತ್ತೆ ಸರ್, ಈಗ ಸಪೋಸ್ ಒಂದು ಬಿಲ್ಡಿಂಗ್ ಸ್ಪ್ಯಾನ್ ಮೇಲೆ ಪರ್ಟಿಕ್ಯುಲರ್ ಮೇಲೆ ನಮ್ದು ಡಿಸೈನ್ ಆಗುತ್ತೆ. ಓಕೆ, ಆ ಡಿಸೈನ್ ಅಲ್ಲಿ ಯಾವ ಲೆಂತ್ಗೆ ಏನ್ ಬೇಕು, ಯಾವ ಥಿಕ್ನೆಸ್ ಬೇಕು ಡಿಸೈನ್ ನಮ್ಮಿಂದ ಬರುತ್ತೆ. ಥಿಕ್ನೆಸ್ ಎಲ್ಲ ಕೊಡ್ತೀರಾ? ಇದು ಅದು ನಮ್ದು 20 mm. 20, ಇದು 16 mm. ಇದು 16, 12 mm. ಸರ್ ಈಚ್ ನಮಗೆ ಡಿಸೈನ್ ಯಾವ ತರ ಆಗಿರುತ್ತೋ ಆ ತರ ಲೆಂತ್ ಅಂಡ್ ಥಿಕ್ನೆಸ್ ವೇರಿ ಆಗುತ್ತೆ. ಅದ್ರ ಪ್ರಕಾರ ನಾವು ಪ್ರತಿ ಮಾಡಿರ್ತೀವಿ. ನಮ್ಮ ಹತ್ರ ಯಾವಾಗಲೂ 500 ಮೀಟರ್ ಸ್ಟಾಕ್ ಇರುತ್ತೆ. ಜಸ್ಟ್ ಟಾಟಾ ಬಿಟ್ಟು ಬೇರೆ ಬ್ರ್ಯಾಂಡ್ ಯೂಸ್ ಮಾಡಲ್ಲ. ರಾ ಮೆಟೀರಿಯಲ್ ಇಂದ ಎಷ್ಟು ಬರೋದು ಕಟಿಂಗ್ ಸೆಕ್ಷನ್. ಇದ್ರಲ್ಲಿ ಹೇಗಿದೆ ಅಂದ್ರೆ ಸರ್, ನಾವು ಕರು ಸ್ಟೆಪ್ ಮಾಡ್ಬೋದು, ಟ್ರಯಾಂಗಲ್ ಮಾಡ್ಬೋದು, ಹೋಲ್ ಸೆಕ್ಷನ್ ಇಂದ ಇದ್ರಲ್ಲೇ ಮಾಡ್ಬೋದು. ಒಂಥರ CNC ಕಟಿಂಗ್ ತರ ಕಂಪ್ಲೀಟ್ಲಿ CNC ಕಂಟ್ರೋಲ್ ಮಿಷಿನ್. ಓಕೆ ಓಕೆ ಓಕೆ. ಸ್ವಲ್ಪ ನಮ್ಮ ಬಿಲ್ಡಿಂಗ್ ಲೈನ್ 9 ಮೀಟರ್ 10 ಮೀಟರ್ ಇದ್ದಾಗ ನಮ್ಮ ಕ್ಯಾಡೆಟ್ ಸೈಜ್ ಬಂದು 6.2 ಇರುತ್ತೆ. ಆಲ್ಮೋಸ್ಟ್ ನಾವು ಇದನ್ನ 0 ಮಾಡ್ತಾ ಇದೀವಿ, ಎಲ್ಲ ಕಸ್ಟಮೈಸ್ ಮಾಡ್ತಾ ಇದೀವಿ. ಎಕ್ಸಾಕ್ಟ್ ಕಟ್ಟು ಲೈನ್ ತರಿಸ್ಕೊಂತ ಇದೀವಿ. ಸೊ ನಮ್ಮ ಬಿಲ್ಡಿಂಗ್ 9 ಮೀಟರ್ಗೆ ಕಾಯಿಲ್ ತರಿಸ್ತಿದೀವಿ. ಇನ್ ಕೇಸ್ ಸಮ್ 6.3 ಬಂದಾಗ ಜಾಯಿಂಟ್ ಆಗ್ಬೇಕು ಬಂದಾಗ ಈ ಸೆಕ್ಷನ್ ಯೂಸ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ? ನಿಮಗೆ ಗೊತ್ತಿರಂಗೆ ಸರ್, ಫ್ಯಾಬ್ರಿಕೇಶನ್ ಅಂದ್ರೆ ವೆಲ್ಡಿಂಗ್ ಅಂತ ಸರ್. ಮೇಜರ್ ವರ್ಕ್ CB ಅಂದ್ರೆ ವೆಲ್ಡಿಂಗ್. ನಮ್ಮಲ್ಲಿ 2 ಲೈನ್ಸ್ ಇದೆ, ನೀವು ನೋಡ್ತಾ ಇದೀರಾ. ಅಲ್ಲೊಂದು ಲೈನ್ 1 ಲೈನ್ 2 ಅಂತ ಇದೆ. ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ವೆಲ್ಡಿಂಗ್ ಲೈನ್. ಇಲ್ಲಿ ನೋಡಿ, ಅದ್ರಲ್ಲಿ ಆಟೋಮೆಟಿಕ್ ವೆಲ್ಡಿಂಗ್ ಆಗಿ ಹೋಗ್ತಾ ಇದೆ. ಇದು ಆಟೋಮೆಟಿಕಲಿ ಆಗ್ತಾ ಇದೆ. ಹೌದು, ಇವಾಗ ನಮ್ದು ಐ ಸೆಕ್ಷನ್ ರೆಡಿ ಆಗಿ ಬಂತು ಸರ್. ನೆಕ್ಸ್ಟ್ ಪ್ರೊಸೆಷನ್ ಅಸೆಂಬ್ಲಿ ಲೈನ್ ಅಂತೀವಿ ಸರ್. ಸರ್ ಇದೇ ಸೆಕ್ಷನ್ ಇದು. ಇದನ್ನ ನಾವು ಕಾಂಪೋನೆಂಟ್ ಬರ್ತಲ್ಲ, ಅಸಿದರಿ ಸ್ಟಾಪ್ ಅಂತ ಕರಿತೀವಿ ಸರ್. ಅಕ್ಸೆಸರಿ ಸ್ಟಾಪ್. ಸರ್, ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ದೆಲ್ಲ ಇನ್ನೋಸ್ ಇದೆ, ಯಾವ್ದು ಬ್ರಾಡ್ ಔಟ್ ಇಲ್ಲ ಅಂತ. ಹೌದು. ಸ್ಟಾರ್ಟಿಂಗ್ ಜೆ ಬೋರ್ಡ್ಕಿಂದ ಸ್ಯಾಗ್ರಾಡ್, ಪ್ಲಾಂಟ್ ಬ್ರೇಡ್, ಬ್ರೇಜಾರ್ಡ್ ನೋಡಿ, ಇದು ಪ್ಲಾಂಟ್ ರೆಡಿ ಆಗ್ತಾ ಇದೆ. ಓಕೆ, ಎಲ್ಲ ಇನ್ನೋಸ್ ಎಲ್ಲ ಇದೆ ನಮ್ಮಲ್ಲಿ. ಒನ್ಸ್ ಜಾಬ್ ಇಸ್ ರೆಡಿ, ಜಾಬ್ QC ಇಂದ ಔಟ್ಪುಟ್ ಆದ್ರೆ ಪೇಂಟಿಂಗ್ ಮೂವ್ ಆಗುತ್ತೆ ಸರ್. ಪೇಂಟಿಂಗ್ ಸರ್, ಇದು ಕಂಪ್ಲೀಟ್ ಪೇಂಟಿಂಗ್ ಏರಿಯಾ ಸರ್. ಪೇಂಟಿಂಗ್ ಏರಿಯಾ ಯಾವ ತರ ಸರ್, ಇದು ಕೂಡ ಕಸ್ಟಮೈಸ್. ಯಾವ ಕ್ಲೈಂಟ್ ರಿಕ್ವೈರ್ಮೆಂಟ್ ನಲ್ಲಿ ಯಾವ ಥಿಕ್ನೆಸ್ ಬೇಕು, ಯಾವ ಕಲರ್ ಬೇಕು, ACDFT ಬೇಕು, ಪರ್ಟಿಕ್ಯುಲರ್ ಪೇಂಟ್ ಅಲ್ಲಿ ಬೇಕಾದ್ರೆ ಎಪಾಕ್ಸಿ ಬರುತ್ತೆ, ಎನಾಮಲ್ ಬರುತ್ತೆ. ಇದು ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ ಸರ್. ಫೈನಲಿ ಸರ್ ಡಿಸ್ಪ್ಯಾಚ್. ಓಕೆ. ಒನ್ಸ್ ಅದು ರೈನ್ ಟೈಮ್ ಮುಗಿದ್ಮೇಲೆ ಸರ್ ಡಿಸ್ಪ್ಯಾಚ್ ಏರಿಯಾಗೆ ಬರುತ್ತೆ. ಡಿಸ್ಪ್ಯಾಚ್ ಅಂದ್ರೆ ನಮ್ದು ಪ್ರಾಜೆಕ್ಟ್ ಯಾವ ತರ ಇದೆ ಸರ್, ಕಂಪ್ಲೀಟ್ ಸಿಂಗಲ್ ಶಾಟ್ ಅಲ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ. ಅಷ್ಟೇ ಪ್ರಾಜೆಕ್ಟ್ ಎಷ್ಟೇ ಬಿಗಿದ್ರು ಅದನ್ನ ಕಂಪ್ಲೀಟ್ ಒಂದೇ ಡಿಸ್ಪ್ಯಾಚ್ ಮಾಡೋ ತರ ಪ್ಲಾನ್ ಮಾಡಿದೀವಿ. ಹೌದು ಸರ್. ಇನ್ಸ್ಟಾಲೇಷನ್ ಎಲ್ಲ ನೀವೇ ಮಾಡ್ಕೊಡಿ ಸರ್. ಇನ್ಸ್ಟಾಲೇಷನ್ ನಮ್ದೇ ಟೀಮ್ ಇದೆ ಸರ್, ಕೋರ್ ಟೀಮ್ ಇದೆ ಸರ್. ಇವಾಗ ಇಲ್ಲೂ ಲೋಡ್ ಆಗಿದೆ, ಅಲ್ಲೂ ಲೋಡ್ ಆಗಿದೆ. ಟೋಟಲ್ ಎಷ್ಟು ಕೆಪಾಸಿಟಿ ನಡೆಯುತ್ತೆ ಸರ್ ನಿಮ್ದು ಯೂಶಲಿ? ಸರ್, ಪರ್ ಡೇ ನಾವು ಡಿಸ್ಪ್ಯಾಚ್ ಇವತ್ತು ನೋಡಿ ಸರ್, ಪ್ರೈಸ್ ಡಿಸ್ಪ್ಯಾಚ್ ಆಗ್ತಾ ಇದೆ 220 ಟನ್ ಒನ್ ಡೇ ಡಿಸ್ಪ್ಯಾಚ್ ಆಗ್ತಾ ಇದೆ. ಒಂದೇ ದಿನದಲ್ಲಿ 220 ಟನ್ ಇಲ್ಲಿ ಹೋಗ್ತಾ ಇರೋದು ಕೇರಳಕ್ಕೆ ಹೋಗ್ತಾ ಇದೆ. ಫೈನಲ್ ಆಗಿ ಬೈಯಿಂಗ್ ಅಂತ ಬಂದಾಗ ಪ್ರೈಸಿಂಗ್ ಅನ್ನು ತುಂಬಾ ಮ್ಯಾಟ್ರ್ ಆಗಿದೆ. ಸೊ ವಾಟ್ ಈಸ್ ಯುವರ್ ಬೆಸ್ಟ್ ಪ್ರೈಸ್ ಇನ್ ಪ್ಯಾನಲ್ಗೆ ಏನ್ ಬೆಸ್ಟ್ ಪ್ರೈಸ್ ಕೊಡ್ತಾರೆ ಸರ್? ಪ್ಯಾನಲ್ ಹೆಂಗೆ ಅಂದ್ರೆ ಸರ್, ಇದು ರೇಂಜ್ ಇದೆ. ನಿಮ್ಗೆ ಆಗಲೇ ಹೇಳಿದೆ, ರೂಲ್ಸ್ ಅಲ್ಲಿ ನಿಮಗೆ 20 mm ಇಂದ 200 mm ಇದೆ. ಸೊ ಸ್ಟಾರ್ಟಿಂಗ್ ನಮ್ಮ ರೇಂಜ್ ಬಂದು 75 rupees ಇಂದ ನಾವು ಕೊಡ್ಬೋದು ಸರ್. 20 mm 75 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 75 rupees ಪರ್ ಸ್ಕ್ವೇರ್ ಫೀಟ್. ನೀವು ಸ್ಕ್ವೇರ್ ಮೀಟರ್ ಕನ್ವರ್ಟ್ ಮಾಡಿದ್ರೆ 750 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗುತ್ತೆ. ವಾಟ್ ಅಬೌಟ್ ಪಾಲಿಕಾರ್ಬೊನೇಟ್ ಶೀಟ್ಗಳು, ಅವು ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಅದು ಸರ್, ಅದು ಸೇಮ್ ಥಿಕ್ನೆಸ್ ಇಂದಲೇ ರೇಂಜ್ ಇದೆ ಸರ್. ನಿಮ್ 35 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಜಸ್ಟ್ 35 rupees ಪರ್ ಸ್ಕ್ವೇರ್ ಫೀಟ್. ಇನ್ನೂ ಸ್ವಲ್ಪ ಡೌನ್ ಏನಾದ್ರು ಮಾಡಿ ಸರ್. ಇದು ಹೆಂಗೆ ಸರ್, ಈಗ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಓಕೆ. ಸೊ ಲಾಸ್ಟ್ ಸ್ಕೇಲ್ ಇದ್ದಾಗ ನಾವು ಕ್ವಾಂಟಿಟಿಲಿ ವರ್ಕೌಟ್ ಮಾಡ್ಬೋದು. ಕ್ವಾಂಟಿಟಿ ಜಾಸ್ತಿ ಇದೆ, ನಾವು ರೇಟಲ್ಲೂ ಕಾಂಪ್ರಮೈಸ್ ಆಗ್ಬೋದು. ಓಕೆ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಕಾಂಟ್ಯಾಕ್ಟ್. ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ, ಫಿಸಿಕಲಿ ಬರಬೇಕು ಅಂದ್ರೆ ಎಲ್ಲಿಗೆ ಬರಬೇಕು? ಇಲ್ಲ ಲೈಕ್ ಕಾಲ್ಸ್ ಅಲ್ಲೇ ಮಾಡ್ತೀವಿ. ನಮ್ದು ಔಟ್ಲೆಟ್ಸ್ ಅಂತ ಇದೆ ಸರ್. ಮೈನ್ ನಮ್ದು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ರೇಂಜ್ ಅಲ್ಲೂ ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ, ಸ್ಟೇಟ್ ವೈಸ್ ಅಲ್ಲಿ ಅಲ್ಲೂ ಸಿಗುತ್ತೆ ಸರ್. ಇಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ನಮ್ಮ ಎಲ್ಲ ಮಾರ್ಕೆಟಿಂಗ್ ಪೀಪಲ್ಸ್ ಇದ್ದಾರೆ, ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಕಸ್ಟಮರ್ ಕೇರ್ ಕೂಡ ಇದೆ. ವೆಬ್ಸೈಟ್ ಏನಾದ್ರು ಇದೆ? ಖಂಡಿತ ಸರ್. ನಿಮ್ಮ ಮೌಂಟ್ ಅಂತ ಹೊಡೆದ್ರೆ ಸರ್ ನಿಮ್ಗೆಲ್ಲ ಸಿಕ್ಬಿಡುತ್ತೆ. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಟಿ ಅವ್ರು ಇದ್ದಾರೆ. ಇಷ್ಟೊತ್ತು ಮಾತಾಡಿರುವಂಥದ್ದು ನಾವು ಪಾಪ್ ಪ್ಯಾನಲ್ ಬಗ್ಗೆ. ಇದು PBಲು ಸುಪೀರಿಯರ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡ್ಬೋದು. ಹೌದು. ಸೊ ಅದನ್ನು ಕೂಡ ಅಚೀವ್ ಮಾಡಿದೀವಿ ಮಾಡಿದ್ದೀವಿ ಸರ್. ಸೂಪರ್ ಆಗಿ ಹೇಳ್ತೀವಿ ಸರ್.
ಅಂಡ್ ಮೇನ್ ಆಗಿ ಒಂದು ಕರ್ನಾಟಕದ ಕಂಪ್ನಿ ನಿಜವಾಗ್ಲೂ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಆವರಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನೆಗೂ ಕೂಡ ಪಬ್ ಶೀಟ್ಗಳು ಬೇಕು, ನಿಮ್ಮ ಮನೆಗೂ ಕೂಡ ಪಾಲಿ ಕಾರ್ಬನೇಟ್ ಶೀಟ್ಗಳು ಬೇಕು, PB ಸ್ಟ್ರಕ್ಚರ್ ಬೇಕು ಅಂತಂದ್ರೆ ಮೌಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪಬ್ ಶೀಟ್ಗಳನ್ನ, PB ಸ್ಟ್ರಕ್ಚರ್ ಅನ್ನ, ಪಾಲಿಕಾರ್ಬನೇಟ್ ಶೀಟ್ಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.